ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ಗಿರೀಶ್ ಅಂತ, ಸರ್ಜಿಕಲ್ ಆಂಕಾಲಜಿಸ್ಟ್, ನ್ಯೂ ಪ್ರಿಯದರ್ಶಿನಿ ಹಾಸ್ಪಿಟಲ್. ಇವತ್ತು ನಾವು ಮಾತಾಡೋಕ್ಕೆ ಬಂದಿರೋದೇನಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ ಮಂತ್, ವರ್ಷದಲ್ಲಿ ಎಲ್ಲ ಮಂತ್ಗೂ ಒಂದೊಂದು ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಇದ್ದಂಗೆ ಈ ಮಂತ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತೀವಿ. ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂದರೆ ಪಿಂಕ್ ಇಸ್ ದ ಆ್ಯಂಥಮ್. ಪಿಂಕ್ ಇಸ್ ದ ಆ್ಯಂಥಮ್ ಅಂತಂದರೆ ಈಗ ಏನಾಗ್ತಾ ಇದೆ, ಇಂಡಿಯಾದಲ್ಲಿ ಸ್ತನದ ಕ್ಯಾನ್ಸರ್ಸು ಡಿಟೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಹೇಳಬೇಕು ಅಂತಂದರೆ ನಮಗೆ ಬೆಂಗಳೂರು ಆಲ್ಮೋಸ್ಟ್ ಸೆಕೆಂಡ್ ಇನ್ ಇಂಡಿಯಾ, ಡೆಲ್ಲಿ ಬಿಟ್ಟರೆ ಸೆಕೆಂಡು ಬೆಂಗಳೂರಲ್ಲಿ ಕ್ಯಾನ್ಸರ್ ಕೇಸಸ್ ಜಾಸ್ತಿ ಆಗಿ ಡಿಟೆಕ್ಷನ್ ಆಗ್ತಿರೋದ್ರಿಂದ ಇಟ್ ಈಸ್ ಎ ಹೈ ಟೈಮ್ ವಿ ನೀಡ್ ಟು ಟೇಕ್ ಎ ಕಾಲ್ ದಟ್ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ನ ಮುಂಚೆನೇ ಅರ್ಲಿ ಡಿಟೆಕ್ಷನ್ ಮಾಡಿ ಅದನ್ನು ಪ್ರಿವೆಂಟ್ ಮಾಡಬೇಕು. ಕ್ಯಾನ್ಸರ್ ಅನ್ನೋದು ಇಂಡಿಯಾದಲ್ಲಿ ಒಂದು ಸ್ಟಿಗ್ಮಾ ಥರ ಆಗಿಬಿಟ್ಟಿದೆ, ಅಂದರೆ ಅದು ಅಂಟು ಕಾಯಿಲೆ ಥರ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಒಂದು ಅವೇರ್ನೆಸ್ ಅಂತಂದರೆ ಏನು, ಒಂದು ಮಾಹಿತಿ ನಮ್ಗೆ ಏನಕ್ಕೆ ಬರುತ್ತೆ, ಏನಾಗುತ್ತೆ, ಅದಕ್ಕೆ ಬಂದರೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಅದು ಫಸ್ಟ್ ಮೋಟಿವ್. ನೆಕ್ಸ್ಟು ಬಂತು ಅಂದರೆ ಅದು ಅಂಟು ಕಾಯಿಲೆ ಅಲ್ಲ. ಸೊ ಅದನ್ನು ಆದಷ್ಟು ಬೇಗ ನಾವು ಹೋಗಿ ಡಿಟೆಕ್ಷನ್ ಮಾಡಿಸಿದಷ್ಟು ಅದನ್ನು ಸ್ಟಿಗ್ಮಾನ ತೆಗಿಬೇಕು. ಆ್ಯಂಡ್ ಅರ್ಲಿ ಡಿಟೆಕ್ಷನ್ಗೆ ಏನಾಗಂತ ನಮ್ಮ ತಾಲೂಕು ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ಅಲ್ಲಿಗೆ ಏನಂತ ಟ್ರೀಟ್ಮೆಂಟಿಗೆ ಏನು, ಅದಕ್ಕೆ ಪ್ರಿವೆನ್ಷನ್ ಮಾಡೋದಕ್ಕೆ ಏನೇನು ಮಾಡಬೇಕು, ಸ್ತನದ ಎಕ್ಸಾಮಿನೇಷನ್ ಹೇಗೆ, ಅದನ್ನು ಪ್ರಿವೆನ್ಷನ್ ಮಾಡೋದು ಹೇಗೆ, ಏನು ಎತ್ತ ಅನ್ನೋದಕ್ಕೆ ಮಾಹಿತಿ ತಗೊಳ್ಳೋ ಅಂಥದ್ದು. ನೆಕ್ಸ್ಟ್ ಲಾಸ್ಟ್ ಬಂತು ಅಂದರೆ ಬಂದಿರೋರಿಗೆ ಸಪೋರ್ಟ್ ಮಾಡಬೇಕು. ಹೇಗೆ ಸಪೋರ್ಟ್ ಅಂತಂದರೆ ಅವ್ರಿಗೆ ಸೈಕಲಾಜಿಕಲ್ ಸಪೋರ್ಟ್ ಇರ್ಬೋದು, ಟ್ರೀಟ್ಮೆಂಟಿಗೆ ಹತ್ತಿರದಲ್ಲಿ ಏನು ಮಾಹಿತಿ ಸಿಗುತ್ತೆ, ಎಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಸಪೋರ್ಟು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫಂಡಿಂಗ್ ಹೆಂಗೆ ಅಂದರೆ ರೈಸ್ ದ ಫಂಡ್ಸಿಗೆ ಒಂದು ಕ್ಯಾನ್ಸರ್ ಬಂತು ಅಂತಂದರೆ ಅವರಿಗೆ ಫಂಡ್ ರೈಸ್ ಮಾಡೋದಿರ್ಬೋದು. ಅದನ್ನು ರೈಸ್ ಆದಮೇಲೆ ಟ್ರೀಟ್ಮೆಂಟ್ ಆದಮೇಲೆ ಫಾಲೋಅಪ್ ಹೇಗೆ ಮಾಡಬೇಕು, ಫಾಲೋಅಪ್ ಆಗಿ ಯಾವಾಗ ಬರಬೇಕು, ಮತ್ತೆ ಬಂತು ಅಂದರೆ ಅದಕ್ಕೆ ಏನು ಟ್ರೀಟ್ಮೆಂಟು, ಬರದೇ ಇದ್ದಕ್ಕೆ ಏನು ಮಾಡಬೇಕು, ಇದಿಷ್ಟು ಹೇಳೋದಕ್ಕೆ ಈ ಅಕ್ಟೋಬರ್ ಮಂತನ್ನ ನಾವು ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಹೇಳ್ತೇವೆ.